ಮ್ಯಾಕ್ಸ್ ಫಸ್ಟ್ ಡೇ ಬಾಕ್ಸ್ ಆಫೀಸ್ ಸುಲ್ತಾನ ಸುದೀಪಣ್ಣ ಅಂತ ಇವಾಗ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಸ್ಕ್ರೀನ್ ಅಲ್ಲೂ ಒಂದು ಕ್ಷಣನೂ ನಿಮ್ಗೆ ಬೇಜಾರ್ ಮಾಡ್ದಿರಂತ ಅಲ್ಟಿ ಮೂವಿ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಆಗಿದೆ. ಸಿನಿಮಾ ಹೆಂಗಿತ್ತು ಸರ್? ಸಿನಿಮಾ ಅಲ್ಟಿ ಆಗಿದೆ, ಎಲ್ರು ನೋಡ್ಬೋದು, ಫ್ಯಾಮಿಲಿ ಎಂಟರ್ಟೈನ್ ಆಗಿದೆ. ಸುದೀಪ್ ಸರ್ ಇಷ್ಟು ಸಿನಿಮಾಗಳಿಗೆ ಇದು ಬೆಸ್ಟ್ ಮೂವಿ ಅಂತ. ಮ್ಯಾಕ್ಸ್ ಮೂವಿ ಮ್ಯಾಕ್ಸಿಮಮ್ ಆಗಿದೆ. ಸೊ ಆಲ್ ಥ್ರೂಟ್ ಕರ್ನಾಟಕ ಎಲ್ಲರೂ ನೋಡ್ಬೋದು. ಸೊ ಯಾವುದೇ ನಿಮ್ಗೆ ಎಂಟರ್ಟೈನ್ ಅಲ್ಲಿ ಮೋಸ ಅಂತೂ ಇಲ್ಲ ಸರ್. ಒನ್ ನೈಟ್ ಕತೆ ಅಂತಾರೆ, ನಿಮ್ಗೆ ಏನಾದ್ರು ಅದರಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಹಂಗೆ ಹಿಂಗೆ ಅಂತ ಏನೋ ಅನ್ಸ್ಲಿಲ್ವಾ? ಇದುವರೆಗೆ ಸುದೀಪ್ ಸರ್ ಮೂವಿಗಳು ನೋಡಿರೋದ್ರಲ್ಲಿ ಅಲ್ಟಿ ಮೂವಿ ಅಂತ ಮೊದಲೇ ಹೇಳಿದೀನಿ. ಎಲ್ಲೇ ಒಂದೇ ಒಂದು ಸೀನ್, ಒಂದೇ ಒಂದು ಸ್ಕ್ರೀನ್ ಅಲ್ಲೂ ಒಂದು ಕ್ಷಣನೂ ನಿಮ್ಗೆ ಬೇಜಾರ್ ಮಾಡ್ದಿರಂತ ಅಲ್ಟಿ ಮೂವಿ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಆಗಿದೆ. ಸರ್ ಹೆಂಗಿತ್ತು ಮೂವಿ? ಚೆನ್ನಾಗಿದೆ. ಆಕ್ಚುಲಿ 2.5 ವರ್ಷದಿಂದ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅಭಿಮಾನಿಗಳೆಲ್ಲ ಸುದೀಪಣ್ಣ ಯಾವಾಗ ತೆರೆ ಮೇಲೆ ಬರ್ತಾರೆ ಅಂತ. ಅಭಿಮಾನಿಗಳಿಗೆ ಒಂದು ಒಳ್ಳೆ ಹಬ್ಬನೇ ಕೊಟ್ಟಿದ್ದಾರೆ ಸುದೀಪಣ್ಣ ಇವತ್ತು. ಆಕ್ಷನ್ ಥ್ರಿಲ್ಲರ್ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಕ್ಷಣದಲ್ಲೂ ಒಂದು ಟ್ವಿಸ್ಟ್ ನ ಇಟ್ಟಿದ್ದಾರೆ. ಇದೇ ತರ ಬ್ಯಾಕ್ ಟು ಬ್ಯಾಕ್ ಇಂತ ಮಾಸ್ ಮೂವಿಗಳು ಬರ್ಬೇಕು ಅಂತ ನಾವು ಅಭಿಮಾನಿಗಳು ಕೇಳ್ಕೊತೀವಿ. ಇವತ್ತೇನು ಕೇರ್ಪೇಟೆ ಅಭಿಮಾನಿಗಳು ಮಾಡಿರೋದು ತುಂಬಾ ಖುಷಿ ಇದೆ. ಇದೇ ತರ ಎಲ್ಲರೂ ಮುಂದುವರಿಸ್ಕೊಂಡು ಹೋಗ್ಬೇಕು. ಈ ಅಭಿಮಾನ ಏನಿದೆ ಇದು ಸಾಯೋವರೆಗೂ ಇದ್ದೇ ಇರುತ್ತೆ. ಜೊತೆಗೆ ಮೂವಿ ನೋಡೋದು ಒಂದೇ ಅಲ್ಲ, ಸಾಮಾಜಿಕವಾಗಿ ಕೂಡ ಕೆಲಸಗಳನ್ನ ಮಾಡ್ತೀವಿ. ನಿಮ್ ಪ್ರಕಾರ ಎಷ್ಟು ಕಲೆಕ್ಷನ್ ಆಗ್ಬೋದು ಫಸ್ಟ್ ಡೇ? ಬಾಕ್ಸ್ ಆಫೀಸ್ ಸುಲ್ತಾನ ಸುದೀಪಣ್ಣ ಅಂತ ಇವಾಗ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ನಿಮ್ ಪ್ರಕಾರ ಎಷ್ಟು ಆಗ್ಬೋದು ಅಂತ? ಒಂದೊಳ್ಳೆ ಮೊತ್ತ ರೀಚ್ ಮಾಡುತ್ತೆ. ಚೆನ್ನಾಗಿದೆ. ಎಲ್ರು ಕೂಡ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ. ಒಳ್ಳೆ ಟ್ವಿಸ್ಟ್ ಇದೆ. ಮಕ್ಕಳಿಗೆ ಆಕ್ಚುಲಿ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸಿನಿಮಾ ಹೇಗಿದೆ ಸರ್? ಸೂಪರ್ ಆಗಿದೆ. ಮ್ಯಾಕ್ಸಿಮಮ್ ಆಗಿದೆ. ಸಿನಿಮಾ ಎಲ್ಲ ಬಂದು ಫ್ಯಾಮಿಲಿ ಎಂಟರ್ಟೈನ್ ಕುತ್ಕೊಂಡು ನೋಡ್ಬೇಕು. ಅದರಲ್ಲೂ ಎಕ್ಸ್ಪೆಷಲಿ ಪೊಲೀಸ್ ಆಫೀಸರ್ ಫ್ಯಾಮಿಲಿ ಅಂದ್ರೆ ಪಾತ್ರ ಸುದೀಪ್ನ ತುಂಬಾ ಚೆನ್ನಾಗಿ ಮಾಡೋರೆ. ಅದರಲ್ಲೂ ಎಕ್ಸ್ಪೆಷಲಿ ಮಾಸ್ ಆಡಿಯನ್ಸ್ಗೆ ತುಂಬಾ 100% ಇಷ್ಟ ಆಗುತ್ತೆ. ಇಲ್ಲ ಮಾಸ್ ಅಂತಾನೆ ಹೇಳ್ತಾ ಇದ್ರು. ಎಲ್ಲ ಇಂಟರ್ವ್ಯೂನಲ್ಲೇ ಹೇಳ್ತಾ ಇದ್ವಿ ಸುದೀಪ್ ಅವ್ರ ಏನು ಅಂದ್ರೆ ಮಾಸ್ ಆಗಿದೆ, ಮಾಸ್ ಎಲಿಮೆಂಟ್ ಅಭಿಮಾನಿಗಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂತ. ಅದ್ರ ಬಗ್ಗೆ ಇದು ಓವರೆಲ್ಲ ಅಭಿಮಾನಿಗಳಿಗೆ ಅಂತಲ್ಲ, ಮೂವಿ ಎಲ್ಲರಿಗೂ ಅನ್ನ ಸಿನಿಮಾ ಎಂಟರ್ ಕರ್ನಾಟಕದಲ್ಲಿ ಯಾರ್ಯಾರು ಸುದೀಪಣ್ಣ ಅಭಿಮಾನಿ ಅವರೇ, ಬೇರೆ ಬೆಳಗರೆ ಎಲ್ಲ ಫ್ಯಾನ್ಸ್ಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗಂತ ಸಿನಿಮಾ ಇದು. ಪ್ಯಾನ್ ಇಂಡಿಯಾ ಸಿನಿಮಾ ಇದು. ಪ್ಯಾನ್ ಇಂಡಿಯಾ ಮೂವಿ. ಮೂವಿ ನೋಡ್ಬೋದು, ಎಲ್ರು ನೋಡ್ಬೋದು ಅಣ್ಣ ಮೂವಿನ. ಅಣ್ಣನ ಮೂವಿ ನೋಡಕ್ಕೆ ಮಾಸ್ ಆಗೈತೆ. ಇನ್ನು ನಾವು ಅವ್ರ ಬಗ್ಗೆ ಏನ್ ಮಾತಾಡಕ್ಕಾಗಲ್ಲ, ಸಾಕು. ಅದ್ರಲ್ಲೂ ನಾವು 2.5 ವರ್ಷ ಕಾದಿದೀವಿ ಬಾಸ್ ಮೂವಿಗೋಸ್ಕರ. ಅದ್ರಲ್ಲೂ ಮ್ಯಾಕ್ಸಿಮಮ್ ಆಗಿ ಮಾಡಿದ್ದಾರೆ. ಇಡೀ ಕರ್ನಾಟಕ ಎಲ್ಲ ಒಪ್ಪುತ್ತೆ, ಸೂಪರ್ ಆಗಿದೆ ಬಾಸ್ ಮೂವಿ. ಇನ್ನು ಈ ತರದೇ ಮಾಡ್ಬೇಕಂತ ನಾವು ಅಭಿಮಾನಿಗಳೆಲ್ಲ ಕಾಯ್ತಾ ಇರ್ತೀವಿ. ಬೇಗ ಪಿಕ್ಚರ್ ಬಂದ್ರೆ ನಾವು ಬೇಗ ಹಬ್ಬದಾಗಿ ಆಚರಿಸ್ತೀವಿ. ಡೈರೆಕ್ಟ್ ಒಂದು ಪ್ರಶ್ನೆ, ಈಗ ನಿಮ್ಗೆಲ್ಲ ಒಂದು ಡೈರೆಕ್ಟ್ ಪ್ರಶ್ನೆ ಕೇಳ್ತೀನಿ. ಮ್ಯಾಕ್ಸ್ ಮೂವಿ ಜೊತೆ ಸುದೀಪ್ ಅವರು ಏನೋ ಬಿಗ್ ಬಾಸ್ ನ ಹೋಸ್ಟ್ ಮಾಡ್ತಾರೆ, ನಿಮ್ಗೆ ಗೊತ್ತಿರುವಂತ ವಿಚಾರ. ನೆಕ್ಸ್ಟ್ ಇಯರ್ ಇಂದ ಅವರು ಹೋಸ್ಟ್ ಮಾಡಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲ ಆಡಿಯನ್ಸ್ ಒಟ್ಟಾಗಿ ಅವರು ಬಿಗ್ ಬಾಸ್ ನಡ್ಕೊಡ್ಬೇಕು ಬ್ರೋ, ನಡ್ಸ್ಕೊಡ್ಬೇಕು. ಏನಕ್ಕೆ ಸುದೀಪ್ ಸರ್ ಬಿಗ್ ಬಾಸ್? ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ ಎಲ್ಲಿ? ಬಿಗ್ ಬಾಸ್ ರೀಪ್ಲೇಸ್ ಇಲ್ಲ, ಅವ್ರು ಬಿಟ್ರೆ ರೀಪ್ಲೇಸ್ ಇಲ್ಲ. ರೀಪ್ಲೇಸ್ ಪ್ರಶ್ನೆ ಮಾತಲ್ಲ. ಬಿಗ್ ಬಾಸ್ ಅಂದ್ರೆ ಸುದೀಪ್ಗೋಸ್ಕರನೇ ನೋಡೋದು, ಸುದೀಪ್ ಸರ್ಗೋಸ್ಕರನೇ ನೋಡೋದು ಬಿಗ್ ಬಾಸ್ ನ, ಬೇರೆಯವ್ರಿಗೋಸ್ಕರ ಅಲ್ಲ. ಸೊ ಸುದೀಪ್ ಸರ್ ಇಲ್ಲದ ಬಿಗ್ ಬಾಸ್ ಅದು ಬಿಗ್ ಬಾಸ್ ಅಲ್ಲ. ಬಿಗ್ ಬಾಸ್ ಅಂದ್ರೆ ಸುದೀಪಣ್ಣ. ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಯಾರು ನೋಡಲ್ಲ. ಅದ್ರಲ್ಲಿ ನಾವು ಅಭಿಮಾನಿಗಳು ಅದಿದ್ದು ನೋಡಲ್ಲ. ಸುದೀಪಣ್ಣನೇ ಮಾಡ್ಬೇಕು, ಇಯರ್ ಅವರೇ ಮಾಡ್ಕೊಳ್ಬೇಕು ಅನ್ನೋದೇ ನಮ್ಮ ಅಭಿಮಾನಿಗಳದು ಪ್ರೀತಿ ವಿಶ್ವಾಸದಿಂದ ಹೇಳೋದು ನಾವು. ಅದೇ ಹೇಳ್ತನಲ್ಲ, ವರ್ಷಕ್ಕೆ 3 ಮೂವಿ ಬಂದ್ರೆ ನಾವು ಹಬ್ಬದಾಗೆ ಮಾಡ್ತೀವಿ. ದಿವಸ ಒಂದು ಪಿಕ್ಚರ್ ಹಾಕಿದ್ರು ಬೆಂಕಿ ಮಾಡ್ತೀವಿ. ಇದು ಬರೀ ಮೀಡಿಯಮ್, ಇನ್ನು ಬೆಂಕಿ ಮಾಡ್ತೀವಿ. ಬಿರ್ಲಾರಂಗ ಭಾಷಾ ಬರುತ್ತೆ, ಅದಕ್ಕೆ ನೋಡಿ ಸೆಲೆಬ್ರೇಷನ್ ಮಾಡ್ತೀವಿ. ನೋಡಿ ಹೆಂಗೆ ಸರ್ ಸಿನಿಮಾ ಹೆಂಗಿತ್ತು ಸರ್? ಅಣ್ಣ ಇದ್ರಲ್ಲಿ ಒಂದು ಮೋಸ್ಟ್ ಏನಂತ ಅಂದ್ರೆ, ಒಂದು ಸಮಾಜದಲ್ಲಿ ಹೆಣ್ಮಕ್ಳ ಮೇಲೆ ನಡೀತಾ ಇರುವಂತ ದೌರ್ಜನ್ಯದ ಬಗ್ಗೆ ಒಬ್ಬ ನಿಷ್ಠಾವಂತ ಅಧಿಕಾರಿ, ಪೊಲೀಸ್ ಅಧಿಕಾರಿ ಯಾವ ರೀತಿ ಅವನ ಕಾರ್ಯನ ನಿರ್ವಹಿಸಬೇಕು ಅನ್ನೋದನ್ನ ನಮ್ಮ ಬಾಸ್ ಸಕ್ಕತ್ತಾಗಿ ಹೇಳಿದ್ದಾರೆ ಅಣ್ಣ ಮೂವಿನಲ್ಲಿ. ಅದು ಸಕ್ಕತ್ತಾಗಿ ಮೂಡ್ ಬಂದೈತೆ ಮಾತ್ರ. ಬಾಸ್ ಆಕ್ಟಿಂಗ್ ಅಂತೂ ಅಲ್ಟಿಮೇಟ್ ಲೆವೆಲ್ ಅಣ್ಣ. ಸಿನಿಮಾ ಹೆಂಗಿತ್ತು? ಡೈಲಾಗ್ಸ್ ಇದೆ, ಒಳ್ಳೆ ಎಂಟರ್ಟೈನರ್ ಮೂವಿ ಆಗಿದೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಎಲ್ಲರೂ ನೋಡ್ಬೋದು. ಇಂತ ಮಾಸ್ ಫಿಲಮ್ ಸುದೀಪಣ್ಣ ಮುಂದೆ ಮಾಡ್ತಾನೆ ಇರ್ಬೇಕು. ಯಾಕೆಂತಂದ್ರೆ ನಮ್ಮಂತ ಮಾಸ್ ಆಡಿಯನ್ಸ್ಗಂತೂ ಬಹಳ ಇಷ್ಟ ಆಗುತ್ತೆ. ನಾವು ಫಸ್ಟ್ ಸ್ಟಾರ್ಟಿಂಗ್ ಇಂದ ಹೋಗಿತ್ತವಿಂದ ಹಿಡಿದು ಇಲ್ಲಿವರೆಗೂ ಬರೀ ಸ್ಟ್ಯಾಂಡಿಂಗ್ ಅಲ್ಲೇ ಇರ್ತೀವಿ. ಯಾಕಂದ್ರೆ ಮಾಸ್ ಆಡಿಯನ್ಸ್ ನಾವೆಲ್ಲ ಈಗಿನ ಜನರೇಷನ್ ಎಲ್ಲರೂ ಆಲ್ಮೋಸ್ಟ್. ಇದು ಯಾವ ಜಾನರ್ ಸೇರುತ್ತೆ? ಜಾನರ್ ಅದಕ್ಕೆ ಸೇರುತ್ತೆ ಅಂತ. ಜಾನರ್ ಅಂದ್ರೆ ಸಸ್ಪೆನ್ಸ್ ಇದೆ ಬ್ರೋ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬ್ರೋ. ಸೀರಿಯಸ್ ಆಗಿ ಟ್ವಿಸ್ಟ್ ಯಾವ ತರ ಟ್ವಿಸ್ಟ್ ಅಂತಂದ್ರೆ, ನಾವೇನೋ ಅನ್ಕೊಂಡಿರ್ತೀವಿ ಕಥೆನ ಆ ಮೂವಿ ನೋಡ್ಬೇಕಾದ್ರೆ, ಬಟ್ ಏನೋ ಒಂಥರ
ಸೀರಿಯಸ್ ತೋರಿಸುತ್ತೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಬ್ರೋ, ಸೀರಿಯಸ್ ಆಗಿ ಸುದೀಪ್ ಬಂದು ಕುತ್ಕೊಂಡು ನೋಡ್ಬೇಕು ಹಂಗೈತೆ ಸಿನಿಮಾ. ಸೀರಿಯಸ್ ಆಗಿ ಬ್ರೋ. ತುದಿಲಿ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಮ್ಯಾಕ್ಸ್ ಕಿತ್ತ ಸುದೀಪನಿಗೆ